ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊರೋನಾ ಭೀತಿ ಮಧ್ಯೆ ಇಂದಿನಿಂದ ಶಾಲೆಗಳು ಮತ್ತೆ ಆರಂಭ ಆಗ್ತಾ ಇದೆ. ಶಾಲೆ ಆರಂಭಕ್ಕೂ ಮುನ್ನವೇ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿದೆ. ಶಾಲೆಯ ಜೊತೆಗೆ ಕೊರೋನಾ ಕೂಡ ಎಂಟ್ರಿ ಕೊಟ್ಟಿರೋದು ಈಗ ಶಾಲೆ ಆರಂಭದ ಜೊತೆಗೆ. ಹಾಗಾಗಿ ಸರ್ಕಾರ ನೂತನ ಗೈಡ್ಲೈನ್ಸ್ ಅನ್ನು ಹೊರಡಿಸಿದೆ. ಕೋವಿಡ್ ಗೈಡ್ಲೈನ್ಸ್ ರಿಲೀಸ್ ಮಾಡಿದಂತ ಶಿಕ್ಷಣ ಇಲಾಖೆ ಇದು ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಖಾಸಗಿ ಶಾಲೆಗಳಿಗೆ ಎಲ್ಲಕ್ಕೂ ಕೂಡ ಅನ್ವಯ ಆಗುತ್ತೆ. ಈ ಮಾರ್ಗಸೂಚಿ ಬಹಳ ಮುಖ್ಯವಾಗಿ ಜ್ವರ, ಕೆಮ್ಮು, ನೆಗಡಿ ಈ ಲಕ್ಷಣಗಳಿದ್ರೆ ವೈದ್ಯರ ಸಲಹೆಯನ್ನ ಪಡಿಬೇಕು. ಬಹಳ ಮುಖ್ಯವಾಗಿ ಅವ್ರನ್ನ ಶಾಲೆ ಕಳಿಸಬಾರದು ಅಂತ ಮಕ್ಕಳನ್ನು. ರೋಗ ಲಕ್ಷಣ ಇದ್ದರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡಿಬೇಕು. ಕೆಮ್ಮು, ಜ್ವರ, ನೆಗಡಿ ಇರುವಂತ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ. ಶಾಲೆಯ ಮುಖ್ಯಸ್ಥರಿಗೋ ಸಂಬಂಧಪಟ್ಟಂತ ಶಿಕ್ಷಕರಿಗೋ ತಿಳಿಸಿ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಇದ್ದರೆ ಶಾಲೆಗೆ ಕಳಿಸಬಾರ್ದು. ಯಾಕಂದರೆ ಒಂದು ಮಗುಗೆ ಏನಾದರೂ ಜ್ವರ ಇದ್ದರೆ ಒಂದು ಕ್ಲಾಸಲ್ಲಿ ಅದು ಬಹು ಬೇಗನೆ ಎಲ್ಲ ಮಕ್ಕಳಿಗೂ ಕೂಡ ಹರಡುತ್ತೆ. ಬರೀ ಮಕ್ಕಳಿಗೆ ಮಾತ್ರ ಸೀಮಿತ ಆಗಲ್ಲ ಇದು. ಅಲ್ಲಿಂದ ಅವ್ರ ಮನೆಗೆ ಹೋದಾಗ ಮನೆಯಲ್ಲಿರುವಂಥ ಅವರ ಪೋಷಕರು, ಮನೆಯಲ್ಲಿರುವಂಥ ವೃದ್ಧರು, ಬೇರೆ ಏನಾದರೂ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳಿಗೆ. ಸೊ ಹೀಗೆ ಶಾಲೆ ಬಹಳ ಬೇಗ ಈ ವೈರಸ್ ಸ್ಪ್ರೆಡ್ ಆಗೋದಕ್ಕೆ ಒಂದು ಲಿಂಕ್ ಆಗುತ್ತೆ, ಬ್ರಿಡ್ಜ್ ಆಗುತ್ತೆ. ಸೊ ಆ ಕಾರಣಕ್ಕೇ ಶಾಲಾ ಸಿಬ್ಬಂದಿ ಕೂಡ ಅವ್ರಿಗೂ ಏನಾದರೂ ಶಾಲಾ ಸಿಬ್ಬಂದಿಗೂ ಕೂಡ ಏನಾದರೂ ಹುಷಾರು ತಪ್ಪಿದರೆ ಅವರು ಕೂಡ ಎಚ್ಚರಿಕೆ ವಹಿಸಬೇಕಾಗತ್ತೆ. ಸೊ ಶಾಲೆಗಳಲ್ಲಿ ಸ್ವಚ್ಛತೆ ಮತ್ತು ಕೋವಿಡ್ ನಿಯಮವನ್ನು ಪಾಲಿಸಬೇಕು. ಕೈಗಳನ್ನು ಸ್ವಚ್ಛವಾಗಿರಿಸೋದು ಅದೆಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು ಅಂತ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಾಂತಮೂರ್ತಿ, ಶಾಲೆಗಳು ಇವತ್ತು ಮತ್ತೆ ರಿಓಪನ್ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕೊರೋನಾದ ಸಂಖ್ಯೆಗಳು ಆರಂಭ ಆಗೋಕ್ಕೆ ಶುರುವಾಗಿ, ಜಾಸ್ತಿ ಆಗೋಕ್ಕೆ ಶುರುವಾಗಿ ಹಲವಾರು ದಿನಗಳೇ ಆಯಿತು. ಸೊ ಶಾಲೆಗಳಲ್ಲಿ ಬಹಳ ಬೇಗ ಈ ವೈರಸ್ ಸ್ಪ್ರೆಡ್ ಆಗುವಂಥ ಆತಂಕ ಇರುತ್ತೆ. ಯಾಕಂದರೆ ಬಹಳ ಹತ್ತಿರದಲ್ಲೇ ಮಕ್ಕಳು ಕೂರೋದ್ರಿಂದ ಒಬ್ಬರಿಗೆ ಹುಷಾರು ತಪ್ಪಿದ್ರೆ ಎಲ್ರಿಗೂ ಕೂಡ ಸಮಸ್ಯೆನೇ. ಸೊ ಇದಕ್ಕೋಸ್ಕರ ಏನು ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ, ಯಾವೆಲ್ಲ ಶಾಲೆಗಳಿಗಿದೆ, ಎಲ್ಲ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತಾ, ಹೇಗೆ? ಎಸ್ ಅವಿನಾಶ್, ಈಗಾಗಲೇ ಏನು ಕೊರೋನಾ ಮಹಾಮಾರಿ ಸದ್ದಿಲ್ಲದೆ ಮತ್ತೆ ತನ್ನ ಕಬಂಧ ಬಾಹುವನ್ನು ಚಾಚ್ತಾ ಇರುವಂಥದ್ದು. ಈಗಾಗಲೇ ಕೋವಿಡ್ ಸಂಖ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಒಂದು ಗೈಡ್ಲೈನನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ನಾನೀಗ ಶಾಲೆಯ ಮುಂಭಾಗದಲ್ಲಿದ್ದೀನಿ. ಸದ್ಯ ಇವತ್ತಿಂದ ಶಾಲೆಗಳಿಗೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಆದರೆ ಶಾಲೆಯ ಆವರಣದಲ್ಲಿ ಏನೋ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಬೇಕು. ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ವಾಸಿಯಾಗುವ ತನಕ ಶಾಲೆಗೆ ಕಳಿಸ್ಬಾರ್ದು ಅಂತ ಒಂದಷ್ಟು ಗೈಡ್ಲೈನ್ಗಳನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಪೋಷಕರು ಏನಾದರೂ ಆ ಮಕ್ಕಳನ್ನ ಶಾಲೆಗೆ ಕರೆತಂದು ಬಿಟ್ಟಂತ ಸಂದರ್ಭದಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡ್ರೆ ಅಂತ ಮಕ್ಕಳನ್ನ ಪೋಷಕರಿಗೆ ಮಾಹಿತಿಯನ್ನು ನೀಡಿ ಮನೆಗೆ ವಾಪಸ್ ಕಳಿಸ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಒಂದು ಗೈಡ್ಲೈನ್ ಅಲ್ಲಿ ಸೇರಿಸಲಾಗಿರುವಂಥದ್ದು. ಇದು ಸರ್ಕಾರಿ ಹಾಗೆ ಖಾಸಗಿ ಮತ್ತೆ ಅನುದಾನಿತ ಶಾಲೆಗಳೇನಿದೆ ಎಲ್ಲ ಶಾಲೆಗಳಿಗೂ ಕೂಡ ಈ ಒಂದು ಗೈಡ್ಲೈನ್ ಅನ್ವಯ ಆಗುತ್ತೆ. ಯಾಕಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಈಗ ಕೊಟ್ಟಿರುವಂತ ಗೈಡ್ಲೈನ್ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಸಾಕಷ್ಟು ಶಾಲೆಗಳಲ್ಲಿ ಈ ಒಂದು ನಿಯಮಗಳು ಗೈಡ್ಲೈನ್ ಇನ್ನೂ ಕೂಡ ಪಾಲನೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗಷ್ಟೇ ಗೈಡ್ಲೈನ್ ಕೂಡ ರಿಲೀಸ್ ಆಗಿದೆ. ಆದರೆ ಒಂದಷ್ಟು ಶಾಲೆಗಳಲ್ಲಿ ಇನ್ನೂ ಕೂಡ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕೆಲಸ ಆಗಿಲ್ಲ. ಈ ನಿಟ್ಟಿನಲ್ಲಿ ಎಂದಿನಂತೆ ವಿದ್ಯಾರ್ಥಿಗಳು ಶಾಲೆಗಳಿಗೆ ಆಗಮಿಸ್ತಾ ಇರುವಂಥದ್ದು. ಅಂದ್ರೆ ಯಾವುದೇ ರೀತಿಯ ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ ಆ ಒಂದು ಶಾಲೆಗಳ ಆವರಣದಲ್ಲಿ ಕಂಡು ಬರ್ತಾ ಇಲ್ಲ. ಜೊತೆಗೆ ಪೋಷಕರು ಕೂಡ ಬಂದು ತಮ್ಮ ಮಕ್ಕಳನ್ನ ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗ ಕೋವಿಡ್ ಇರೋದ್ರಿಂದ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಪೋಷಕರು ಇದ್ದಾರೆ, ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಶಾಲೆಗಳಲ್ಲಿ ನಿಯಮ ಪಾಲಿಸ್ಬೇಕು ಅಂತ ಹೇಳ್ತಿದ್ದಾರೆ. ಏನು ಕ್ರಮ ಕೈಗೊಳ್ತೀರಾ ಅಂತ? ನಮ್ಮ ಕೇಳೋದು ನಮ್ಮ ಪ್ರಿನ್ಸಿಪಲ್ ಕೇಳಿದೆ. ಇದು ಸದ್ಯ ಏನು ಶಾಲೆಗಳಿಗೆ ಗೈಡ್ಲೈನನ್ನು ರಿಲೀಸ್ ಮಾಡಿರುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳು ಏನು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ವೇಗವಾಗಿ ಸೋಂಕು ಹರಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಒಂದು ನಿಯಮಗಳನ್ನ ಪಾಲಿಸಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಒಂದು ಗೈಡ್ಲೈನನ್ನು ರಿಲೀಸ್ ಮಾಡಿದೆ. ಸದ್ಯ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ, ಜೊತೆಗೆ ಶಾಲೆಗಳಲ್ಲಿ ಯಾವತ್ತಿನಿಂದ ಜಾರಿಯಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.